स्वागत है आपका बी न्यूज नेशन में। मैं हूं आबिद हुसैन शेख। भीमा तीर के बच्चों के साथ मोदी जी की परीक्षा पे चर्चा। देश भर शिक्षा में बच्चों का भविष्य तय होने वाला परीक्षा का समय चल रहा है, जिसमें बच्चों को बिना डरे परीक्षा का सामना करने, इसके लिए हमेशा तैयार रहने का संदेश खुद देश के प्रधानमंत्री नरेंद्र मोदी जी वीडियो कॉन्फ्रेंसिंग के जरिए सीधे प्रसारण में बात करते हुए बीजापुर जिले का बहुचर्चित भीमा तीर का रेवत गांव इलाका सरकारी मादरी स्कूल बच्चों के साथ परीक्षा पे चर्चा करके बच्चों का आत्मविश्वास बढ़ाया, जिससे बच्चे भी काफी उत्साहित नजर आए। उसकी रुचि के अनुसार खुलेपन से बातें करनी चाहिए। इस परिस्थिति को मेरे माँ बाप से आए, किसके साथ गए थे, कौन, ये माँ बाप का जिम्मा है। इसमें है कुछ न कुछ ज्यादा खा रहा है। कभी सोता नहीं था, दोपहर को आज ऑफिस से आ गया, अचानक सो गया। बाप 14 का मन करके उस बेटे को समझने की कोशिश करे, समझता है परिवार की। एक जगह है ऐसा वातावरण बिगड़ गया हो, मम्मी इतना हो, पढ़ाना हो, और मान लीजिए आप कुछ पल के लिए उसके सामने तो वो कहेगा, वो आपसे शायद उम्र में छोटा होगा, तो अरे चिंता। ಈ ನಮ್ಮ ಶಾಲೆಯಲ್ಲಿ ಪರೀಕ್ಷಾ ಪೇ ಚರ್ಚೆ ಎಂಬ ವಿಡಿಯೋವನ್ನು ತೋರಿಸಿದರು. ಅದರಲ್ಲಿ ನರೇಂದ್ರ ಮೋದಿ ಅವರು ದೆಹಲಿಯಲ್ಲಿ ವೈರ್ಲೆಸ್ ಆಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಷಣವನ್ನು ಮಾಡಿದರು. ಅಲ್ಲಿ ಮೋದಿ ಅವರು ಬರೆದು ಮತ್ತು ಪರೀಕ್ಷೆಯನ್ನು ಬರೆಯಲು ನೆನಪು ಹಿಡಿಯಲು 2-3 ಸಾರಿ ಬರೆಯಬೇಕು ಮತ್ತು ಟೈಮ್ ಟೇಬಲ್ ಹಾಕಿಕೊಳ್ಳಬೇಕು ಎಂದು ಹೇಳಿದರು. ಇದೇ ಥರ ನಮ್ಮ ಶಾಲೆಯ ದೈವಾಡಿ ಗುರುಗಳಾದ ಗುರುಗಳು ಅನಿಸಿಕೆಗಳನ್ನು ಹೇಳಲು ಹೇಳಿದರು. ಹೆಸರು MPS ರೇವತ್ ಗಾಂವ್. ನಮ್ಮ ಶಾಲೆಯಲ್ಲಿ ನರೇಂದ್ರ ಮೋದಿಯವರು ದೆಹಲಿಯಲ್ಲಿ ನಡೆಸಿಕೊಟ್ಟ ಒಂದು ಕಾರ್ಯಕ್ರಮವನ್ನು ತೋರಿಸಿದರು. ನಾವು ಆ ಕಾರ್ಯಕ್ರಮವನ್ನು ತಿಳಿದುಕೊಂಡಿದ್ದು ನಾವು ಪರೀಕ್ಷೆಯಲ್ಲಿ ಹೆದರಬಾರದು ಮತ್ತು ನಮ್ಮ ದಿನನಿತ್ಯ ಜೀವನ ಹೇಗೆ ಓದಬೇಕು ಮತ್ತು ಅದನ್ನು ಹೇಗೆ ಅಳವಡಿಸಬೇಕೆಂಬುದನ್ನು ಹೇಳಿದರು. ಮತ್ತು ಅಲ್ಲಿ ಕೆಲವು ವಿದ್ಯಾರ್ಥಿಗಳು ಪ್ರಶ್ನೆಗೆ ಅವರು ಉತ್ತರವನ್ನು ನೀಡಿದರು. ನಮ್ಮ ಶಾಲೆ ಹೆಸರು MPS ರೇವತ್ ಗಾಂವ್. ನಮ್ಮ ಶಾಲೆಯಲ್ಲಿ ಇವತ್ತು ಒಂದು ವಿಡಿಯೋವನ್ನು ತೋರಿಸಿದರು. ದೆಹಲಿಯಲ್ಲಿ ನಡೆದ ನರೇಂದ್ರ ಮೋದಿಯವರು ನಡೆಸಿಕೊಟ್ಟ ಪರೀಕ್ಷಾ ಪೇ ಚರ್ಚಾ ಎಂಬ ವಿಡಿಯೋವನ್ನು ತೋರಿಸಿದರು. ಅದರಲ್ಲಿ ನರೇಂದ್ರ ಮೋದಿ ಅವರು ಪರೀಕ್ಷೆಯಲ್ಲಿ ಹೆದರಬಾರದು, ನಾವು ಪರೀಕ್ಷೆಯನ್ನು ಚೆನ್ನಾಗಿ ಎದುರಿಸಬೇಕು, ನಿತ್ಯ ಜೀವನದಲ್ಲಿ ನಾವು ಓದಿಕೊಳ್ಳಬೇಕು, ಚೆನ್ನಾಗಿ ಓದಿಕೊಂಡು ನಾವು ಪರೀಕ್ಷೆಯಲ್ಲಿ ಚೆನ್ನಾಗಿ ಅಂಕಗಳನ್ನು ಪಡೆಯಬೇಕು. ಮತ್ತು ಅಲ್ಲಿ ಸ್ವಲ್ಪ ರಾಜ್ಯದ ಗುರುಗಳು ಶಿಕ್ಷಕರು ವಿದ್ಯಾರ್ಥಿಗಳು ಸೇರಿದ್ದರು. ಅಲ್ಲಿ ಸ್ವಲ್ಪ ಜನ ವಿದ್ಯಾರ್ಥಿಗಳು ನರೇಂದ್ರ ಮೋದಿ ಅವರಿಗೆ ಪ್ರಶ್ನೆ ಮಾಡಿದರು. ನರೇಂದ್ರ ಮೋದಿ ಅವರು ಉತ್ತರವನ್ನು ನೀಡಿದರು. ದೈವಾಡಿ ಗುರುಗಳು ಮತ್ತು ಮಾಳಿ ಗುರುಗಳು ಅದರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿದರು. ಚರ್ಚೆಯ ಬಗ್ಗೆ ನರೇಂದ್ರ ಮೋದಿ ಅವರು ಹೇಳಿದ ಮಾತು, ನಾವು ಪರೀಕ್ಷೆ ಬಂದಾಗ ನಮ್ಮಲ್ಲಿರುವ ಭಯವನ್ನು ಹೇಗೆ ಹೊರಹಾಕಬೇಕು ಎಂಬುದು ಹೇಳಿದ್ದಾರೆ. ದಿನನಿತ್ಯ ಹೇಗೆ ಯಾವ ಸಂದರ್ಭದಲ್ಲಿ ಯಾವ ಟೈಮಿನಲ್ಲಿ ಓದಬೇಕಂತ ಹೇಳಿದ್ದಾರೆ. ಅವರು ತಮ್ಮ ಎಲ್ಲ ಕೆಲಸಕ್ಕೂ ಬಿಡುಗಡೆ ಕೊಟ್ಟು 2 ನಿಮಿಷದವರೆಗೂ ಪರೀಕ್ಷಾ ಪೇ ಚರ್ಚಾ ಎಂಬ ಕಾರ್ಯಕ್ರಮವನ್ನು ನಡೆಸಿದರು. ಅವರು ಪರೀಕ್ಷೆಯಲ್ಲಿ ಯಾವುದೇ ಭಯಪಡಬೇಡಿ ಎಂದು ಹೇಳಿದರು. ಮತ್ತು ಈ ಕಾರ್ಯಕ್ರಮದ ನಂತರ हमारे पास यहाँ पे शादियों का बाज़ार और जमातों का और सब कुछ मिलता है, फर्नीचर मिलता है। हमारे पास अच्छे से अच्छी क्वालिटी भी है
और कम से कम क्वालिटी का रेंज भी है। फर्नीचर में हमारे पास 7,000 से चालू है, जो हम कम से कम रेंज में हमारे बीजापुर की जनता को देना चाहते हैं। और पूरे बीजापुर डिस्ट्रिक्ट से हमारे पास कस्टमर्स आते हैं और इंशाल्लाह आते रहेंगे। आप भी एक मर्तबा हमारे शॉप को ज़रूर विज़िट कीजिए। और खबरों के लिए देखते रहिए बी न्यूज़ नेशन। बी न्यूज़ नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज़ नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।